ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ತಾ ಇದೆ. ಈ ಹಿನ್ನೆಲೆ ತುಮಕೂರಿನಲ್ಲಿ ಇಂದು ಸಾಧನಾ ಸಮಾವೇಶ ನಡೀತು. ಆದ್ರೆ ಸಮಾವೇಶಕ್ಕೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಆಪ್ತ ನಾಯಕರು ಬೆಂಗಳೂರಿನಲ್ಲಿ ಸಭೆ ನಡೆಸಿರುವುದು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆ ಕಾರಣ ಆಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ ಈ ಸಭೆಯಲ್ಲಿ ಸಚಿವರಾದ ಎಚ್.ಸಿ. ಮಹದೇವಪ್ಪ ಹಾಗೂ ಜಮೀರ್ ಅಹಮದ್ ಖಾನ್ ಭಾಗಿಯಾಗಿದ್ರು. ಬ್ರೇಕ್ಫಾಸ್ಟ್ ನೆಪದಲ್ಲಿ ನಡೆದಂತ ಈ ಭೇಟಿಯಲ್ಲಿ ಕೆಲ ಕಾಲ ರಾಜಕೀಯ ಚರ್ಚೆ ನಡೀತು. ಬಳಿಕ ಎಲ್ಲರೂ ಜೊತೆಯಾಗಿ ತುಮಕೂರಿನ ಸಾಧನಾ ಸಮಾವೇಶಕ್ಕೆ ತೆರಳಿದ್ರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆಗಳು ಜೋರಾಗಿರುವ ಸಂದರ್ಭದಲ್ಲೇ ಈ ಸಭೆ ನಡೆದಿರೋದ್ರಿಂದ ರಾಜಕೀಯ ಮಹತ್ವ ಪಡ್ಕೊಂಡಿದೆ. ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಕೂಡ ಇತ್ತೀಚೆಗೆ ನಾಯಕತ್ವ ಬದಲಾವಣೆ ಸಾಧ್ಯತೆ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು. ಒಂದು ವೇಳೆ ಬದಲಾವಣೆ ಆದ್ರೆ ಪರಮೇಶ್ವರ್ ಅವರಿಗೆ ಅವಕಾಶ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಆಪ್ತರು ಮುಂದಿನ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಿರಬಹುದು ಎಂಬ ಊಹಾಪೋಹಗಳು ಕೇಳಿಬರುತ್ತಿವೆ. ಈ ಹಿಂದೆಯೂ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಇದೇ ರೀತಿಯ ಸಭೆಗಳು ನಡೆದಿದ್ವು. ಆದ್ರೆ ಈ ಕುರಿತು ಪ್ರತಿಕ್ರಿಯಿಸಿರ್ತಕ್ಕಂಥ ಸಚಿವ ಜಮೀರ್ ಅಹಮದ್ ಖಾನ್, ಇದು ಯಾವುದೇ ಗೌಪ್ಯ ಸಭೆ ಇಲ್ಲ, ನಾವು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸಮಾವೇಶಕ್ಕೆ ತೆರಳಿದ್ದೇವೆ ಅಷ್ಟೇ ಅಂತ ಸ್ಪಷ್ಟಪಡಿಸಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಕೂಡ ನಾವು ಎಲ್ಲರೂ ಸೇರಿ ತುಮಕೂರಿಗೆ ಹೋಗೋಕೆ ಒಂದೇ ಕಡೆ ಸೇರಿದ್ದೇವೆ, ಇದರಲ್ಲಿ ರಾಜಕೀಯ ಅರ್ಥ ಹುಡುಕುವ ಅಗತ್ಯ ಇಲ್ಲ ಅಂತ ಹೇಳಿದ್ರು. ರಾಜಕಾರಣಿಗಳಿದ್ದಾಗ ರಾಜಕೀಯ ಇದ್ದೇ ಇರುತ್ತೆ. ರಾಜಕಾರಣದ ಹೊರತಾದಂತ ರಾಜಕಾರಣಿಗಳಿಲ್ಲ, ಅದೇನು ಮಾಡಕ್ಕಾಗಲ್ಲ. ಹಾಗಂತ ಸಿದ್ದರಾಮಯ್ಯ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರುವಂತ ಸಾಲಲ್ಲಿ ಡಿ.ಕೆ. ಶಿವಕುಮಾರ್ ಮೊದಲಿಗರು. ಖರ್ಗೆ ಅವ್ರು ಆಸೆ ಪಟ್ರೆ ಕೂರ್ಬಹುದು, ಬಟ್ ಪರಮೇಶ್ವರ್ ಮಾಡ್ಬೇಕು, ಪರಮೇಶ್ವರ್ ಮೇಲೆ ಇಷ್ಟ ಅಲ್ಲ ಇವ್ರು ಯಾರಿಗೂ. ಡಿ.ಕೆ. ಮೇಲ್ ಸಿಟ್ಟು, ಡಿ.ಕೆ. ಶಿವಕುಮಾರ್ ಆದ್ರೆ ಬಿಟನ ನಮ್ಮನ್ನ ಅನ್ನೋ ಭಯ ಒಂದಷ್ಟು ಜನಕ್ಕೆ ಇದ್ದಂಗಿದೆ ಕಾಂಗ್ರೆಸ್ ಅಲ್ಲಿ. ಆ ಕಾರಣಕ್ಕೆ ತಮ್ಮ ಕೈಲಿ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಡಿ.ಕೆ. ಶಿವಕುಮಾರ್ ಆಗತ್ತೆ ತಡಿಬೇಕು ಅಂತ ಶತಾಯ ಗತಾಯ ಒಂದಷ್ಟು ಜನ ನಿಂತವ್ರೆ. ನೋಡ್ಬೇಕು. ಇನ್ನೊಂದ್ ಕಡೆ ಇಷ್ಟೆಲ್ಲ ಆದ್ರೂ ಡಿ.ಕೆ. ಶಿವಕುಮಾರ್ ಇವತ್ತು ಅನ್ಕಂಡೆ 3 ವರ್ಷ ಆಯ್ತು, ಇನ್ನೂ ಕೊಟ್ಟಿಲ್ಲ, ಪ್ರಯತ್ನ ಫಲಿಸ್ತಾ ಇದ್ರು, ಪ್ರಾರ್ಥನೆ ಫಲಿಸುತ್ತೆ, ನುಡಿದಂತೆ ನಡಿಬೇಕು, ಹೇಳೋದಲ್ಲ, ಕೊಟ್ಟ ಮಾತನ್ನ ತಪ್ಪು ನಡಿಬಾರ್ದು ಅಂತ ಭಾಷಣ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಡಿ.ಕೆ. ಶಿವಕುಮಾರ್ ಮಾಡ್ಲಿಲ್ಲಪ್ಪ. ಏನ್ ಮಾಡಿದ್ರು ಹೇಳ್ತೀನಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಯಶಸ್ವಿಯಾಗಿ 3 ವರ್ಷಗಳ ಪೂರೈಸಿದ ಹಿನ್ನೆಲೆ ತುಮಕೂರಲ್ಲಿ ಕಾರ್ಯಕ್ರಮ ನಡೀತು. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡಿ.ಕೆ. ಶಿವಕುಮಾರ್ ತುಂಬಾ ಭರ್ಜರಿ ಭಾಷಣ ಮಾಡಿದ್ರು. ತಮ್ಮ 3 ವರ್ಷಗಳ ಸಾಧನೆಯ ರಿಪೋರ್ಟ್ ಕಾರ್ಡ್ ಮುಂದಿಟ್ಕೊಂಡು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು. ಇದೇ ವೇಳೆ ಸರ್ಕಾರದ 3 ವರ್ಷಗಳ ಸಾಧನೆಯನ್ನ ಸ್ಮರಿಸಿದ ಅವರು, ನಾಳೆಗೆ ನಮ್ಮ ಸರ್ಕಾರಕ್ಕೆ 3 ವರ್ಷ ತುಂಬಲಿದ್ದು, ಈ ಅವಧಿಯಲ್ಲಿ ನಾವು ಜನರಿಗೆ ಕೊಟ್ಟಿದ್ದ ಪ್ರತಿಯೊಂದು ಆಶ್ವಾಸನೆಗಳನ್ನ ಅತ್ಯಂತ ಬದ್ಧತೆಯಿಂದ ಈಡೇರಿಸಿದ್ದೇವೆ ಅಂತ ಹೆಮ್ಮೆಯಿಂದ ಘೋಷಣೆ ಮಾಡಿದ್ರು. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿ ಎಲ್ಲಾ ನಾಯಕರು ಆರಂಭದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ತೀವ್ರವಾಗಿ ಟೀಕೆ ಮಾಡಿದ್ರು. ಆದ್ರೆ ಇಂದು ದೇಶದಲ್ಲಿ ಜನರ ಆದಾಯ ಪಾತಾಳಕ್ಕೆ ಕುಸಿಯುತ್ತಿದೆ, ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೆ ಮುಟ್ತಾ ಇವೆ. ಇಂತಹ ಕಷ್ಟದ ಸಮಯದಲ್ಲಿ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರಗಳು ಸೇರಿದಂತೆ ಹಲವು ರಾಜ್ಯಗಳು ನಮ್ಮ ಗ್ಯಾರಂಟಿ ಯೋಜನೆಗಳನ್ನೇ ಕಾಪಿ ಮಾಡ್ತಿವೆ ಅಂತ, ನಮ್ಮ ಗ್ಯಾರಂಟಿಗಳೇ ಇಂದು ಇಡೀ ದೇಶದ ಸರ್ಕಾರಗಳಿಗೆ ಸ್ಫೂರ್ತಿಯಾಗಿದೆ. ಬಿಜೆಪಿಯವರ ರಾಜಕೀಯ ಟೀಕೆಗಳ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ, ನಮ್ಮ ಜನಪರ ಕಾರ್ಯಕ್ರಮಗಳೇ ಅವರಿಗೆ ನೇರ ಉತ್ತರ ನೀಡಲಿವೆ ಅಂತ ಡಿ.ಕೆ. ಶಿವಕುಮಾರ್ ಲೇವಡಿ ಮಾಡಿದ್ರು. ಎಸ್, ಅಂದ್ರೆ ಡೆವಲಪ್ಮೆಂಟ್ ಏನೇನ್ ಮಾಡಿದೀವಿ ಅಂತ ಹೇಳ್ಕೊಂಡ್ರು. ಈ ಗ್ಯಾಪ್ ಅಲ್ಲಿ ಅದೇ ಹೇಳಿದ್ನಲ್ಲ, ಕುಮಾರಸ್ವಾಮಿ ಅವ್ರನ್ನ ಬಿಜೆಪಿ ಅವ್ರನ್ನ ಬೈಲಿಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಭಾಷಣ ಕಂಪ್ಲೀಟ್ ಆಗಲ್ಲ. ಏನ್ ಮಾತಾಡ್ರು ಅವ್ರ ವಿರುದ್ಧ ಅಂದ್ರೆ, ಎ ಖಾತಾ, ಬಿ ಖಾತಾ, ಈ ಖಾತಾ ವಿಚಾರಕ್ಕೆ ಕುಮಾರಸ್ವಾಮಿ ಟೀಕೆ ಮಾಡಿದ್ರು. ಈ ಬಗ್ಗೆ ಕಾಂಗ್ರೆಸ್ ಸಾಧನಾ ಸಮಾವೇಶದ ವೇದಿಕೆ ಮೇಲೆ ಮಾತಾಡಿದಂತ ಡಿ.ಕೆ. ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೊಟ್ಟ ಕುದುರೆ ಏರಲಾರದವ, ಶೂರನೂ ಅಲ್ಲ, ವೀರನೂ ಅಲ್ಲ. ಅಧಿಕಾರ ಕೊಟ್ಟಾಗ ಏನೂ ಮಾಡೋಕ್ಕಾಗಿಲ್ಲ, ಅಧಿಕಾರ ಇಲ್ಲದೆ ಇದ್ದಾಗ ನಾನು ಅರಿತೀನಿ ಅಂದ್ರೆ ಏನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ವಿರುದ್ಧ ಡಿ.ಕೆ. ಶಿವಕುಮಾರ್ ಗುಡುಕಿದ್ರು. ನಿಮ್ಮ ಜೊತೆಗಿರುವ ಶಾಸಕರಲ್ಲಿ ಒಬ್ಬರು ಕೂಡ ಜನರ ಪರವಾಗಿ ಮಾತನಾಡಿಲ್ಲ. ಬಿಜೆಪಿ ಸ್ನೇಹಿತರು ಬಹಳ ಕನಸು ಕಾಣ್ತಿದ್ದಾರೆ. ನಿಮ್ಮ ಪ್ರಧಾನಿ ಯಾಕೆ ಅಡಿಗೆ ಎಣ್ಣೆ ಬಳಸಬೇಡಿ, ಚಿನ್ನ ತಗೋಬೇಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಬೆವರಿನ ಬದುಕಿಗೆ, ನಿಮ್ಮ ಶ್ರಮದ ಬದುಕಿಗೆ ಸಂತೋಷವಾಗಿರ್ಬೇಕು. ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಈ ಬಗ್ಗೆ ಅಶೋಕ್ ವಿಜಯೇಂದ್ರ ಯಾಕೆ ಮಾತನಾಡ್ತಿಲ್ಲ, ಸಂಸದರು ಮಾತನಾಡ್ತಾ ಇಲ್ಲ ಯಾಕೆ ಅಂತ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ರು. ಡಿ.ಕೆ. ಶಿವಕುಮಾರ್ ತುಂಬಾ ವಿಷಯಗಳು ತಗೊಂಡಿದ್ದಾರೆ. ಅರಿತೀನಿ ಅಂತಿರಲಿ, ಏನ್ ಅರಿತಾ ಇದ್ದೀರಿ ಅಂತ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ 2020 ಅವಧಿಯಲ್ಲಿ ಅವ್ರದೇ ಆದಂತ ಒಂದಷ್ಟು ಕಾಂಟ್ರಿಬ್ಯೂಷನ್ ಇದೆ. ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡಿದಾಗ ರೈತರ ಸಾಲ ಮನ್ನಾ ಇಂದ ಹಿಡಿದು ಲೈಕ್ ಗ್ರಾಮ ವಾಸ್ತವ್ಯ ಸೇರಿದಂಗೆ ಒಂದಷ್ಟು ಕಾರ್ಯಕ್ರಮಗಳು ಮಾಡ್ಕೊಂಡು ಆ ಕಾರಣಕ್ಕೆ ಕುಮಾರಸ್ವಾಮಿ ಪಾಪ್ಯುಲಾರಿಟಿ ಬಂತು. ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅರಿತಾ ಅನ್ನೋ ವಿಷಯಕ್ಕೆ ಅವ್ರು 50,000 ಸಾಲ ಮನ್ನಾ ಏನೋ 50,000 ಲಕ್ಷದವರೆಗೆ ಏನೋ ಮಾಡಿದ್ರು. 30 ತಿಂಗಳಾಗಿದೆ ಸರ್ಕಾರ ಬಂದು, ಅರ್ಧ 30 ಇನ್ನು 36 ತಿಂಗಳು. ಹೆಚ್ಚು ಕಮ್ಮಿ 70,000 ಅಕೌಂಟ್ಗೆ ಹಾಕಿದಿರಿ ಮಹಿಳೆಯರಿಗೆ. ಸಾಲ ಮನ್ನಾ 100 ಜನದಲ್ಲಿ 30 ಜನಕ್ಕೋ 40 ಜನಕ್ಕೂ ಆಗಿದೆ. ಬಟ್ ನೀವು ಕೊಡ್ತಿರೋ ಗೃಹಲಕ್ಷ್ಮಿ 100 ಜನಕ್ಕೆ 70,000 ಕೊಟ್ಟಿದ್ರಿ ಹತ್ತತ್ರ.
ನೀವು ಮಾಡಿರೋ ಕೆಲಸಗಳು ಬಹಳಷ್ಟಿದೆ. ಬಿಜೆಪಿ ಅವ್ರನ್ನ JDS ಅವ್ರನ್ನ ಟೀಕೆ ಮಾಡೋ ಬರದಲ್ಲಿ ನಿಮ್ ಕೆಲ್ಸಗಳು ಹೇಳ್ಕತ್ತಲ್ಲ. ತಿಂಗಳಿಗೆ 2,000 ಅಂತೀರಿ. 2,000ದಂಗೆ 36 ತಿಂಗಳು ಎಷ್ಟಾಯ್ತು ದುಡ್ಡು? 72,000 ಹಾಕಿದಿರಪ್ಪ, 2-3 ತಿಂಗಳು ವ್ಯತ್ಯಾಸ ಮಾಡ್ಕೊಂಡು. ಕಾಂಗ್ರೆಸ್ ಅವ್ರು ಮಾಡಿರೋ ಸಾಧನೆಗಳಿದೆ. ಏನ್ ಬರೀ ಖಾಲಿ ಈ ದೇಶ ಹಿಂಗೆ ಬಂದ್ಬಿಡ್ಲಿಲ್ಲ. ಈ ದೇಶವನ್ನ ಜವಾಹರ್ಲಾಲ್ ನೆಹರು ಇಂದ ಹಿಡಿದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ವಾಜಪೇಯಿ, ದೇವೇಗೌಡರು, ಮನಮೋಹನ್ ಸಿಂಗು ಎಲ್ರು ಈ ದೇಶ ಕಟ್ಟವ್ರೆ. ನಾಳೆ ಇನ್ಯಾರೋ ಬಂದು ಕಟ್ತಾರೆ. ಹಾಗಾಗಿ ಟೀಕೆ ಟಿಪ್ಪಣಿ ಮಾಡೋದ್ರಲ್ಲಿ ನಿಮ್ ಕೆಲಸ ಮರಿಬೇಡಿ. ಹಾಗಾಗಿ DK ಶಿವಕುಮಾರ್ ಅವರು ಬಹಳ ಜೋಶಲ್ಲಿದ್ದಾರೆ, ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಅದ್ರಲ್ಲಿ ಈ ಕುಮಾರಸ್ವಾಮಿಗೆ ಬೈದ್ರೆ ಒಂದ್ ಸ್ವಲ್ಪ ನೆಮ್ಮದಿ ಅಂತ ಕಾಣುತ್ತೆ ಇವ್ರಿಗೆ. ಹಾಗಾಗಿ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಿ ಹೆಸರು ಮಾಡಿದ್ದಾರೆ. ನೀವು ಕಾಂಗ್ರೆಸ್ ಅವರು ಮನೆಗೆ ಹೆಂಗಸರ ಅಕೌಂಟ್ಗೆ ಒಂದ್ 60-70 ಕಾಸು ಹಾಕಿದಿರಿ ಈಗಾಗ್ಲೇ. ಹೇಳ್ಕಳಿಯಪ್ಪ, ಬರೀ ಅವ್ರನ್ನ ಹೆಂಗೆ ಏನರದ್ರಿ ಅಂದ್ರೆ ನೀವ್ ಅರ್ದಿರೋದು ಬಹಳ ಆಯ್ತಲ್ಲ, ಹೇಳ್ಕಳಿ. ಇನ್ನು ತುಮಕೂರು ಜಿಲ್ಲೆಯ 21,529 ಹಕ್ಕುಪತ್ರಗಳನ್ನ ಯಶಸ್ವಿಯಾಗಿ ಅಪ್ಲೋಡ್ ಮಾಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ನೋಂದಾಯಿಸಲಾಗಿದೆ. ಈ ಅಸಾಮಾನ್ಯ ಸಾಧನೆಗಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನ ಪ್ರತಿನಿಧಿಗಳಾದ ಮಿಸ್ಟರ್ ಸ್ವಪ್ನಿಲ್ ಡೆಂಗರಿಕರ್ ಮತ್ತು ಶ್ರೀಮತಿ ಶೈಲಜಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಮಾಣ ಪತ್ರವನ್ನ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಹಸ್ತಾಂತರ ಮಾಡಿದ್ರು. ನಂತರ ಮುಖ್ಯಮಂತ್ರಿಗಳು ಈ ಪ್ರಮಾಣ ಪತ್ರವನ್ನ ಜಿಲ್ಲಾಧಿಕಾರಿ ಶ್ರೀಮತಿ ಶುಭ ಕಲ್ಯಾಣ ಅವರಿಗೆ ಹಸ್ತಾಂತರ ಮಾಡಿದ್ರು. ಕಂದಾಯ ಗ್ರಾಮಗಳ ಗುರುತಿಸುವಿಕೆ, ಹಕ್ಕುಪತ್ರಗಳ ಸಿದ್ಧತೆ ಮತ್ತು ಈ ಸ್ವತ್ತು ನೋಂದಣಿಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ 10 ತಾಲೂಕುಗಳ ತಹಶೀಲ್ದಾರ್ಗಳಿಗೆ ಸರ್ಕಾರದಿಂದ ಪ್ರಶಂಸನಾ ಪತ್ರಗಳನ್ನ ಈ ವೇಳೆ ವಿತರಣೆ ಮಾಡಲಾಯಿತು. ಒಳ್ಳೆಯದು. ಅಧಿಕಾರಿಗಳಿಗೆ ಒಂದು ಅವಕಾಶ ಸಿಗುತ್ತೆ, ಕೆಲಸ ಮಾಡಿ. ರಾಜಕಾರಣಿಗಳು ಫಾಲೋ ಮಾಡಬೇಡಿ. ದೇಶ ಕಟ್ಟಕ್ ಸಾಧ್ಯ ಇರೋದು, ಉಳ್ಸಕ್ ಸಾಧ್ಯ ಇರೋದು ರಾಜಕಾರಣಿಗಳಿಗಿಂತ ಅಧಿಕಾರಿಗಳಿಗೆ. ಇವ್ರು 5-5 ವರ್ಷಕ್ಕೊಂದ್ಸಲ ಜನ ದವಾಗ್ತಾರೆ. ನಿಮ್ಗೆ 30 ವರ್ಷ ಕೆಲ್ಸಕ್ಕೆ ಸೇರಿದ್ರೆ 60 ವರ್ಷದವರೆಗೂ ಸೇವೆ ಮಾಡೋ ಅವಕಾಶ ಇದೆ. ನೀವೇ ಆಸ್ತಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.